ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಕೆಲವೊಂದಿಷ್ಟು ಸೆಕ್ಷನ್ಗಳ ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಮೊದಲನೆಯದಾಗಿ ಸೆಕ್ಷನ್ 303. ಇದು ಆಜೀವ ಕಾರಾವಾಸಕ್ಕೆ ಗುರಿಯಾದವನು ಮಾಡಿದ ಕೊಲೆಗೆ ದಂಡನೆಯ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ಆಜೀವ ಕಾರಾವಾಸದ ದಂಡಾದೇಶಕ್ಕೆ ಗುರಿಯಾಗಿರುವ ಯಾವುದೇ ವ್ಯಕ್ತಿಯು ಕೊಲೆ ಮಾಡಿದರೆ ಅವನನ್ನು ಮರಣದಂಡನೆಯಿಂದ ದಂಡಿತನಾಗತಕ್ಕದ್ದಾಗಿರುತ್ತದೆ. ಎರಡನೆಯದಾಗಿ ಸೆಕ್ಷನ್ 304. ಕೊಲೆಯಿಂದ ಪರಿಗಣಿಸಲಾಗದ ಅಪರಾಧಿಕ ಮಾನವ ಹತ್ಯೆಗೆ ದಂಡನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಕೊಲೆಯಿಂದ ಪರಿಗಣಿಸಲಾಗದಂತಹ ಅಪರಾಧಿಕ ಮಾನವ ಹತ್ಯೆಯನ್ನು ಮಾಡಿದರೆ ಮರಣ ಕಾರಣವಾದ ಆ ಕೃತ್ಯವನ್ನು ಮರಣವನ್ನುಂಟು ಮಾಡುವ ಉದ್ದೇಶದಿಂದ ಅಥವಾ ಮರಣವನ್ನುಂಟು ಮಾಡುವ ಸಂಭವವಿರುವ ದೈಹಿಕ ಕ್ಷತಿಯನ್ನುಂಟು ಮಾಡುವ ಉದ್ದೇಶದಿಂದ ಮಾಡಿದರೆ ಅವನು ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಹಾಗೂ ಜುಲ್ಮಾನೆಗೆ ಗುರಿಯಾಗತಕ್ಕದ್ದು ಅಥವಾ ಆ ಕೃತ್ಯವನ್ನು ಅದರಿಂದಾಗಿ ಮರಣ ಉಂಟಾಗುವ ಸಂಭವವಿದೆಯೆಂದು ತಿಳಿದು ಆದರೆ ಮರಣವನ್ನುಂಟು ಮಾಡುವ ಅಥವಾ ಮರಣವನ್ನುಂಟು ಮಾಡುವಂತಹ ದೈಹಿಕ ಕ್ಷತಿಯನ್ನುಂಟು ಮಾಡುವ ಉದ್ದೇಶವಿಲ್ಲದೆ ಮಾಡಿದರೆ 10 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. ಇದು ಸೆಕ್ಷನ್ 304 ಅಡಿಯಲ್ಲಿ ದಂಡನೆಯನ್ನು ವಿಧಿಸಲಾಗುತ್ತದೆ. ಈ 304 ಸೆಕ್ಷನ್ನಲ್ಲಿ 2 ವಿಧಗಳನ್ನಾಗಿ ಮಾಡಲಾಗಿದೆ. 304A ಹಾಗೂ 304B. 304A ಯನ್ನು ನೋಡುವುದಾದರೆ ನಿರ್ಲಕ್ಷ್ಯದಿಂದ ಮರಣವನ್ನುಂಟು ಮಾಡುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಅಪರಾಧಿಕ ಮಾನವ ಹತ್ಯೆಯೆಂದು ಪರಿಗಣಿಸಲಾಗದ ಯಾವುದೇ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತ್ಯವನ್ನು ಮಾಡಿ ಯಾವುದೇ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅವನು 2 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. ಈ ರೀತಿಯಾಗಿ 304A ಅಡಿಯಲ್ಲಿ ನಿರ್ಲಕ್ಷ್ಯದಿಂದ ಮಾಡಿದಂತಹ ಮರಣಕ್ಕೆ ಶಿಕ್ಷೆಯನ್ನು ನೀಡಲಾಗುತ್ತದೆ. 304B ವಧು ವರದಕ್ಷಿಣಾ ಮರಣ. ಇಲ್ಲಿ ಯಾವ ಮಹಿಳೆಯ ಮರಣವು ಅವಳ ವಿವಾಹದ 7 ವರ್ಷಗಳೊಳಗೆ ಸುಟ್ಟ ಗಾಯಗಳು ಅಥವಾ ದೈಹಿಕ ಕ್ಷತಿಯಿಂದ ಅಥವಾ ಸಾಮಾನ್ಯ ಸಂದರ್ಭಗಳ ಮೇರೆಗೆ ಹೊರತು ಅನ್ಯಥಾ ಉಂಟಾಗಿರುವಲ್ಲಿ ಮತ್ತು ಅವಳು ಮರಣ ಹೊಂದುವುದಕ್ಕಿಂತ ಮುಂಚೆಯೇ ಅವಳು ವಧು ವರದಕ್ಷಿಣೆಗಾಗಿ ಯಾವುದೇ ತೆರನಾದಂತಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವಳ ಗಂಡ ಅಥವಾ ಅವಳ ಗಂಡನ ಯಾವುದೇ ಸಂಬಂಧಿಯಿಂದ ಕ್ರೌರ್ಯ ಅಥವಾ ಕಿರುಕುಳಕ್ಕೆ ಒಳಪಟ್ಟಿದ್ದಳು ಎಂದು ತೋರಿಸುವಲ್ಲಿ ಅಂತಹ ಮರಣವನ್ನು ವಧು ವರದಕ್ಷಿಣಾ ಮರಣ ಎಂಬುದಾಗಿ ಕರೆಯತಕ್ಕದ್ದು ಮತ್ತು ಅಂತಹ ಗಂಡ ಅಥವಾ ಸಂಬಂಧಿಯು ಅವಳ ಮರಣವನ್ನು ಉಂಟು ಮಾಡಿರುವುದಾಗಿ ಭಾವಿಸತಕ್ಕದ್ದಾಗಿರುತ್ತದೆ. ಇಲ್ಲಿ ವಧು ವರದಕ್ಷಿಣೆಯ ಮರಣವನ್ನು ಉಂಟು ಮಾಡುವ ಯಾವುದೇ ವ್ಯಕ್ತಿಯು 7 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಅವಧಿಯ ಆದರೆ ಆಜೀವ ಕಾರಾವಾಸದಿಂದ ವಿಸ್ತರಿಸಬಹುದಾದಂತಹ ಅವಧಿಯವರೆಗಿನ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು. ಸೆಕ್ಷನ್ 305 ಮಗುವಿನ ಅಥವಾ ಅಸ್ವಸ್ಥ ಚಿತ್ತದ ವ್ಯಕ್ತಿಯ ಆತ್ಮಹತ್ಯೆಗೆ ದುಷ್ಪ್ರೇರಣೆ. ಇಲ್ಲಿ 18 ವರ್ಷಕ್ಕೆ ಕಡಿಮೆ ವಯಸ್ಸಿನ ಅಸ್ವಸ್ಥ ಚಿತ್ತದ ಸನ್ನಿ ಹಿಡಿದ ಹುಟ್ಟು ದಡ್ಡನಾದಂತಹ ಅಥವಾ ಕುಡಿದ ಅಮಲಿನಲ್ಲಿರುವಂತಹ ಯಾವುದೇ ವ್ಯಕ್ತಿಯು ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಆ ಆತ್ಮಹತ್ಯೆಗೆ ದುಷ್ಪ್ರೇರಣೆ ನೀಡುವ ಯಾವುದೇ ವ್ಯಕ್ತಿಯು ಮರಣದಂಡನೆಯಿಂದ ಅಥವಾ
ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳಿಗೆ ಮೀರದ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗಳಿಗೆ ಗುರಿಯಾಗತಕ್ಕದ್ದು. ಇಲ್ಲಿ ಮಗುವಿಗಾಗಲಿ ಅಥವಾ ಅಸ್ವಸ್ಥ ಚಿತ್ತದ ವ್ಯಕ್ತಿಗಾಗಲಿ ಯಾವುದೇ ರೀತಿಯಾದಂತಹ ಆತ್ಮಹತ್ಯೆಯ ಬಗ್ಗೆ ಅರಿವು ಇರುವುದಿಲ್ಲ. ಆದ ಕಾರಣ ಇಂತಹ ವ್ಯಕ್ತಿಗಳಿಗೆ ಆತ್ಮಹತ್ಯೆಯ ಬಗ್ಗೆ ದುಷ್ಪ್ರೇರಣೆಯನ್ನು ನೀಡಿದವರಿಗೆ ಸೆಕ್ಷನ್ 305 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 306 ಆತ್ಮಹತ್ಯೆಗೆ ದುಷ್ಪ್ರೇರಣೆ. ಯಾವುದೇ ವ್ಯಕ್ತಿಯು ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಹಾಗೆಯೇ ಆತ್ಮಹತ್ಯೆ ಮಾಡಿಕೊಳ್ಳಲು ದುಷ್ಪ್ರೇರಣೆಯನ್ನು ನೀಡುವ ಯಾವುದೇ ವ್ಯಕ್ತಿಯು 10 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೆ ಗುರಿಯಾಗತಕ್ಕದ್ದು. ಇಲ್ಲಿ 306 ಅಡಿಯಲ್ಲಿ ಯಾವುದೇ ವ್ಯಕ್ತಿಗೆ ಆತ್ಮಹತ್ಯೆಗೆ ದುಷ್ಪ್ರೇರಣೆಯನ್ನು ನೀಡಿದರೆ ಅದಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಅದೇ ರೀತಿಯಾಗಿ ಹಿಂದಿನ ಕಲಂ ಅಂದರೆ 305 ಅಡಿಯಲ್ಲಿ ಮಗುವಿನ ಅಥವಾ ಅಸ್ವಸ್ಥ ಚಿತ್ತ ವ್ಯಕ್ತಿಗೆ ಆತ್ಮಹತ್ಯೆಗೆ ದುಷ್ಪ್ರೇರಣೆಯನ್ನು ನೀಡಿದರೆ ಅದಕ್ಕೂ ಸಹ ದುಷ್ಪ್ರೇರಣೆ ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಸೆಕ್ಷನ್ 303, ಸೆಕ್ಷನ್ 304 ಹಾಗೆ 304ರಲ್ಲಿ 304A ಹಾಗೂ 304B ಹಾಗೂ 305 ಹಾಗೂ ಕೊನೆಯದಾಗಿ ಸೆಕ್ಷನ್ 306 ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ IPCಯ ಬಗ್ಗೆ ಇನ್ನಷ್ಟು ಹೆಚ್ಚು ಕಲಂಗಳ ಬಗ್ಗೆ ತಿಳಿಯೋಣ. ಹಾಗೆಯೇ ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿರಿ. ಧನ್ಯವಾದ.